ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ವಿಫಲದ ಜೊತೆ ದಿವಾಳಿಯಾಗಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಆರೋಪಿಸಿದ್ದಾರೆ. ಗುತ್ತಿಗೆದಾರರ 37,000 ರೂಪಾಯಿ ಬಾಕಿ ಉಳಿಸಿಕೊಂಡು ಸಿದ್ದರಾಮಯ್ಯ ನಿಸ್ಸಹಾಯಕರಾಗಿದ್ದಾರೆ. ನಗರಾಭಿವೃದ್ಧಿ, ಕಾರ್ಮಿಕ ಇಲಾಖೆ, ಪಿಡಬ್ಲ್ಯೂಡಿ ಸೇರಿದಂತೆ ಹಲವು ಇಲಾಖೆಯಿಂದ 37,000 ಕೋಟಿ ಬಾಕಿ ಉಳಿದಿದೆ. ಗುತ್ತಿಗೆದಾರರಿಗೆ ಯಲವಟ್ಟಿ ಕೆರೆ ಅಭಿವೃದ್ಧಿಗೆ ಯಾರೂ ಗುತ್ತಿಗೆದಾರರ ಬರಲೇ ಇಲ್ಲ. ಆಶ್ರಯ ಮನೆಗಳು ನಿಂತಿದೆ. ಶಿವಮೊಗ್ಗದಲ್ಲಿ ಆಶ್ರಯ ಮನೆ ಕಟ್ಟಿದ ಗುತ್ತಿಗೆದಾರರ ಊರು ಬಿಟ್ಟಿದ್ದಾನೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸಹಾಯಕ್ಕೆ ಬರಬೇಕು ಎಂದರು. ಇನ್ನು ಶರಾವತಿ ಪಂಪ್ಡ್ ಸ್ಟೋರೇಜ್ ವಿರುದ್ಧ ಮಾತನಾಡಿದ ಅವರು, ಶರಾವತಿ ಪಂಪ್ಡ್ ಸ್ಟೋರೇಜ್ ವಿರುದ್ಧ ರಾಷ್ಟ್ರಭಕ್ತರ ಬಳಗ ಪ್ರತಿಭಟನೆ ನಡೆಸಿತ್ತು. ಅದರ ಮುಂದುವರೆದ ಭಾಗವಾಗಿ ಹೊನ್ನಾವರ, ಕುಮಟಾ, ಶಿರಸಿ, ಸಾಗರದ ಪರಿಸರಾಸಕ್ತ ಸಭೆಯನ್ನ ಕಾಸ್ಮೋ ಕ್ಲಬ್ನ ಪಕ್ಕದಲ್ಲಿರುವ ಮನೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗುತ್ತಿದೆ ಎಂದರು. ಕರ್ನಾಟಕ ರಾಜ್ಯದ ಬಹುದೊಡ್ಡ ಸಮಸ್ಯೆ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ್ರೆ ಸಂಪೂರ್ಣ ವಿಫಲ ಆಗಿದ್ದು ಅಷ್ಟೇ ಅಲ್ಲ, ಆರ್ಥಿಕವಾಗೂ ಕೂಡ ದಿವಾಳಿ ಆಗೋಗಿದೆ. ಇದರ ಸ್ಪಷ್ಟ ನಿರ್ದೇಶನ ರಾಜ್ಯದ ಗುತ್ತಿಗೆದಾರರಿಗೆ ಪೂರ್ಣಗೊಂಡ ಕಾಮಗಾರಿಗಳ ಬಗ್ಗೆ ಹಣ ಪಾವತಿಸಲು ಆಗದಿರಷ್ಟು ದಿವಾಳಿ ಹಂತದಕ್ಕೆ ಈ ರಾಜ್ಯ ಸರ್ಕಾರ ತಲುಪಿದೆ. ಗುತ್ತಿಗೆದಾರ ಹಲವಾರು ಬಾರಿ ಸರ್ಕಾರವನ್ನು ಈ ವಿಷಯವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯನ್ನು ತಮ್ಮ ಹತ್ರನೇ ಇಟ್ಕೊಂಡಿರೋಂಥ ಸಿದ್ದರಾಮಯ್ಯನವರು ಒಂದು ರೀತಿಯ ನಿಸ್ಸಹಾಯಕರಾಗಿ ಕೂತಿದ್ದಾರೆ. ಲೋಕೋಪಯೋಗಿ ಇಲಾಖೆ, ಜನಸಂಪನ್ಮೂಲ ಇಲಾಖೆ, RDPR ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ವಸತಿ ಮತ್ತು ವಕ್ತ್ ಇಲಾಖೆ, ಕಾರ್ಮಿಕ ಇಲಾಖೆ, BBMP ಹೀಗೆ ಹಲವು ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರಿಗೆ ಬಾಕಿ ಇರುವ ಮೊತ್ತ ಭಯ ಆಗುತ್ತೆ ನೋಡಿದ್ರೆ. ಎಲ್ಲ ಇಲಾಖೆಗಳಿಂದ ಕಾಂಟ್ರಾಕ್ಟರ್ಗಳಿಗೆ ಬರಬೇಕಾಗಿರೋಂಥ ಒಟ್ಟು ಹಣ 37,000 ಕೋಟಿ. 37,000 ಕೋಟಿ. ಇದರಿಂದ ಯಾವುದೇ ಅಕಸ್ಮಾತ್ ಹೊಸ ಟೆಂಡರ್ ಕರೆದ್ರೆ ಯಾವ ಕಾಂಟ್ರಾಕ್ಟರ್ ಕೂಡ ಅವನು ಅರ್ಜಿ ಹಾಕಕ್ಕೆ ತಯಾರಿಲ್ಲ. ನಾವು ಕೆಲಸ ಮಾಡಿದ್ರೆ ರಾಜ್ಯದ ಸರ್ಕಾರದ ದುಡ್ಡು ಬರಲ್ಲ. ನಾನು ಹೇಳಿದೆ ಮೊನ್ನೆ, ಶಿವಮೊಗ್ಗ ಪಕ್ಕದಲ್ಲಿಂತ ಯಲವಟ್ಟಿ ಕೆರೆ ಬರೀ 1.5 ಕೋಟಿದು. ಯಾರು ಮುಂದೆ ಬರಲಿಲ್ಲ. ನಾನು ಯಾರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಅಪ್ಪ ನೀನು ಹಾಕು ಅಂತ ಹೇಳ್ಕೊಂಡು ಹಾಕಿಸಿದ್ದಾಯಿತು. ಶಿವಮೊಗ್ಗ ಆಶ್ರಯ ಮನೆಗಳದು ಆ ಕಾಂಟ್ರಾಕ್ಟ್ರಿಗೆ ದುಡ್ಡು ಕೊಟ್ಟಿಲ್ಲ, ಬಾಕಿ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಅವನು ಊರೇ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಕೆಲಸ ಪೂರ ನಿಂತೋಗಿದೆ. ನಾನು ಈ ಸಂದರ್ಭ ಉಸ್ತುವಾರಿ ಸಚಿವರಾದ ಮನೆಯ ಮಧು ಬಂಗಾರಪ್ಪನವ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಆ ಕಾಂಟ್ರಾಕ್ಟ್ಗಳು ಕೊಡಬೇಕಾದಂಥ ಆಶ್ರಯ ಬಡವರ ಮನೆ ಆ ಹಣವನ್ನು ತಕ್ಷಣ ಬಿಡುಗಡೆ ಮಾಡಿಸಿ. ಜೊತೆಗೆ ಈ 37,000 ಕೋಟಿ ಬಗ್ಗೆ ಮುಖ್ಯಮಂತ್ರಿಗಳು ಗಮನಿಸಬೇಕು. ಈಗ ಹೊಸದಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಕೇಂದ್ರೀಕೃತ ವ್ಯವಸ್ಥೆ. ದೊಡ್ಡ ಅಮೌಂಟು ಏನು ಬರುತ್ತೆ ಅದನ್ನು ಆಯಾ ಜಿಲ್ಲೆಗಳಲ್ಲಿ ಟೆಂಡರ್ ಕರೆಯೋಂಗಿಲ್ಲಂತೆ. ಸೆಂಟರ್ ಬೆಂಗಳೂರಿನಲ್ಲೇ ಒಂದೇ ಕಡೆ ಇಡೀ ರಾಜ್ಯದ್ದು. ಯಾಕೆ? ಒಟ್ಟಿಗೆ ಕಮಿಷನ್ ಸಿಕ್ಬಿಡುತ್ತೆ ಅಂತ. ಇದು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಸಣ್ಣ ಕಾಂಟ್ರಾಕ್ಟರ್ಗಳಿಗೆ ದೊಡ್ಡ ಹೊಡೆತ. ಆಂಧ್ರದ ದೊಡ್ಡ ಕಾಂಟ್ರಾಕ್ಟರ್ಗಳು ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ ಕಾಂಟ್ರಾಕ್ಟರ್ಗಳಿಗೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲೆಯಲ್ಲಿ ಆಗೋ ಕೆಲಸ ಬಗ್ಗೆ ಆಯಾ ಜಿಲ್ಲೆಯಲ್ಲಿ ಟೆಂಡರ್ ಕರೀಲಿ. ಅದು ಬಿಟ್ಟು ಇಡೀ ರಾಜ್ಯದ ಒಂದೇ ಕಡೆ ಟೆಂಡರ್ ಕರೆಯುವಂಥ ವ್ಯವಸ್ಥೆ ಇದೆಯಲ್ಲ, ಇದನ್ನು ತಕ್ಷಣ ನಿಲ್ಲಿಸಬೇಕು. ಮತ್ತೆ 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 ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ಹಿಂದಿನ ಸರ್ಕಾರದ್ದು ಕಮಿಷನ್ ಭಾಳ ಜಾಸ್ತಿ ಇತ್ತು ಅಂತ. ಇದೇ ಸರ್ಕಾರ ಬಂದ ನಂತರ
ಈ ಕಾಂಗ್ರೆಸ್ ಸರ್ಕಾರನೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ತನಿಖಾ ಆಯೋಗವನ್ನು ನೇಮಕ ಮಾಡಿದ್ರು. ಆ ನಾಗಮೋಹನ್ ದಾಸ್ ಅವರ ತನಿಖಾ ವರದಿ ಈಗಾಗಲೇ ಕೊಟ್ಟಿದೆ. ಈ ತನಿಖಾ ವರದಿನಲ್ಲಿ ಯಾವುದೇ ಆರೋಪ ಸಾಬೀತಾಗಿಲ್ಲ, ಇದರಲ್ಲಿ ಯಾವುದೇ ಹುರುಳಿಲ್ಲ. ಇದನ್ನು ನೋಡಾದರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಬಾಯಿ ಮುಚ್ಕೊಂಡು ಈಗ ಕೂತಿಲ್ಲ, ದಿನೇ ಅದನ್ನೇ ಹೇಳಿಕೆ ಕೊಡ್ತಾರೆ. ನಾಗಮೋಹನ್ ದಾಸ್ ಹಾಗಾದರೆ ಆ ವರದಿ ಇದನ್ನು ಸಮಿತಿ ಮಾಡಿದ ಯಾತಕ್ಕೆ? ನಿಮ್ಮ ರಾಜಕೀಯ ತೀಟೆ ತೀರಿಸ್ಕೊಂಡಾಗ? ಆ ನಾಗಮೋಹನ್ ದಾಸ್ ವರದಿನಲ್ಲಿ ಹಿಂದಿನ ಸರ್ಕಾರ ಬಹಳ ಭ್ರಷ್ಟಾಚಾರ ಮಾಡಿತ್ತು ಅಂತ ಅಕಸ್ಮಾತ್ ರಿಪೋರ್ಟ್ ಕೊಟ್ಟಿದ್ರೆ ನೀವೇನು ಮಾಡ್ತಿದ್ರಿ? ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ರೀತಿ ಗುತ್ತಿಗೆದಾರರಿಗೆ ಕೊಡಬೇಕಾಗದಂಥ ಹಣ ಕೊಡದೇನೆ ಒಂಥರ ಬಂಡತನ. ಇದನ್ನು ಪ್ರೊಟೆಸ್ಟ್ ಮಾಡೋದಕ್ಕೆ ನಾಳೆ ದಿನ 6ನೇ ತಾರೀಕು 6/3/26 ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಆಚರಣೆ ಮಾಡಬೇಕು ಅಂತ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ತೀರ್ಮಾನ ಮಾಡಿದ್ದಾರೆ. ಎಲ್ಲೆಲ್ಲಿ ಕೆಲಸ ಅರ್ಧಕ್ಕೆ ನಿಂತೋಗಿದೆ ಅವು ಹಂಗಂಗೆ ನಿಂತಿದೆ, ಈ ಸರ್ಕಾರ ದುಡ್ಡು ಕೊಡಲ್ಲ ಅಂತೇಳಿ. ಬಾಕಿ ಇರೋ 37,000 ಕೋಟಿ ರೂಪಾಯಿ ಹಾಗೇ ಉಳಿದಿದೆ. ಹಾಗಾಗಿ